ಹಾಯ್, ಎಲ್ಲರೂ ಹೇಗಿದ್ದೀರಾ? ಹೇಗೆ ಓದ್ತಾ ಇದ್ದೀರಾ? ಎಲ್ಲರೂ ಚೆನ್ನಾಗಿ ಓದ್ತಿದ್ದೀರಾ ಅನ್ಕೊತೀನಿ. ನಮ್ಮ 2026 ಮಿಷನ್ ಸೆಲೆಕ್ಷನ್ ಹೆಲ್ಪ್ಫುಲ್ ಆಗ್ತಿದೆ ಅನ್ಕೊತೀನಿ. ಒಂದು ಹ್ಯಾಪಿ ನ್ಯೂಸ್ ಏನು ಅಂದರೆ, ಇನ್ನೊಂದು ಸ್ವಲ್ಪ ದಿನದಲ್ಲೇ ಈ ಮಿಷನ್ ಮುಗಿಯುತ್ತೆ. ಹೆಲ್ಪ್ಫುಲ್ ಆಗಿದೆ ಅನ್ಕೊತೀನಿ. ಮತ್ತೆ ಹೊಸದಾಗಿ ಹೊಸ ಮಿಷನ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಹೊಸ ಪ್ರಾಜೆಕ್ಟ್ ಜೊತೆ ಮತ್ತೆ ಬರ್ತೀನಿ. ದೆನ್ ಹೊಸದಾಗಿ ಇನ್ನೊಂದು ಪ್ಲ್ಯಾನ್ ಏನು ಮಾಡಿದ್ದೀನಿ ಅಂದರೆ, ಕ್ಲಾಸಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಎಲ್ಲದಕ್ಕೂ ಟೈಮ್ ಕೊಡು ಬಂದರೆ ಎಲ್ಲದನ್ನು ಮಾಡ್ತೀನಿ. ಸೊ ಇದೆಲ್ಲ ಬಿಟ್ಬಿಟ್ಟು ಇವತ್ತಿನ ವೀಡಿಯೋಗೆ ಹೋಗೋಣ. ತುಂಬ ಜನ ತುಂಬ ಕ್ವಶನ್ಸ್ಗಳು ಕೇಳಿದ್ರಿ. ನನಗೆ ಕೆಲವೊಂದಕ್ಕೆ ಆನ್ಸರ್ ಹೇಳೋಕ್ಕಾಯಿತು, ಕೆಲವೊಂದಕ್ಕೆ ಆನ್ಸರ್ ಹೇಳೋಕ್ಕಾಗಿಲ್ಲ. ಸೊ ಈ ವಿಡಿಯೋದಲ್ಲಿ ನಿಮ್ಮ ಎಲ್ಲ ಡೌಟ್ಸ್ಗಳಿಗೂ ನಾನು ಈ ವಿಡಿಯೋದಲ್ಲಿ ಆನ್ಸರ್ ಹೇಳ್ತೀನಿ. ಸೊ ವಿಡಿಯೋಗೆ ಹೋಗೋಣ. ಸರಿ, ಬನ್ನಿ ಹೋಗೋಣ. ಸೊ ಫಸ್ಟ್ ಬಂದ್ಬಿಟ್ಟು ನಾನು ರಿಸರ್ವೇಷನ್ ವಿಡಿಯೋಗೆ, ಇಂಟರ್ನಲ್ ರಿಸರ್ವೇಷನ್ಗೆ ಒಬ್ಬರು ಕಮೆಂಟ್ ಮಾಡಿದ್ದಾರೆ. SCಯಲ್ಲಿ ಒಂದೇ ಕ್ಯಾಸ್ಟ್ ಲಾಭ ಪಡೆದಿಲ್ಲ, ಅವರು ಕಷ್ಟಪಟ್ಟು ಓದಿದ್ದಾರೆ, ಬೇರೆ ಕಮ್ಯುನಿಟಿಯವರು ಓದಬೇಕು, ಯಾರು ಬೇಡ ಅಂದರು. ಇದು ಆ್ಯಕ್ಚುಲಿ ನನ್ನ ಅಭಿಪ್ರಾಯ ಇಲ್ಲ. ಇದು ಸುಪ್ರೀಂ ಕೋರ್ಟಲ್ಲಿ ವಾದ ವಿವಾದಗಳಾಗಿರೋ ಪ್ರಕಾರ ಯಾಕೆ ಇಂಟರ್ನಲ್ ರಿಸರ್ವೇಷನ್ ತರಬೇಕು ಅನ್ನೋದಕ್ಕೆ ಒಂದು ಪಾಯಿಂಟ್ ಅಷ್ಟೇ. ಅವ್ರು ಇಟ್ಟಿರೋ ಒಂದು ಪಾಯಿಂಟ್, ಒಂದು ವಾದ ಅಷ್ಟೇ. ಅಂದರೆ SCಯಲ್ಲಿ ಕೆಲವೊಂದು ಪರ್ಟಿಕ್ಯುಲರ್ ಕಮ್ಯುನಿಟಿಗಳು ಮಾತ್ರ ಬೆನಿಫಿಟ್ಗಳನ್ನ ಪಡ್ಕೊತಿದ್ದಾರೆ, ಮುಂದೆ ಬರ್ತಿದ್ದಾರೆ, ಬೇರೆಯವ್ರು ಪಡ್ಕೊತಿಲ್ಲ ಅನ್ನೋದು ಒಂದು ವಾದ ಇಟ್ಟಿದ್ದಾರೆ. ಬಟ್ ಅದು ನಿಜನಾ ಸುಳ್ಳೋ ನನಗೆ ಗೊತ್ತಿಲ್ಲ. ಮೇ ಬಿ ಇರ್ಬೋದು, ಇರ್ದಲೇ ಇರ್ಬೋದು. ಬಟ್ ಅಟ್ ಲಾಸ್ಟ್ ಎಲ್ಲರೂ ಬೆನಿಫಿಟ್ ಪಡ್ಕೊಳ್ಳಿ, ಎಲ್ಲ ಸ್ಟೂಡೆಂಟ್ಸ್ಗಳು ಓದಲಿ, ಮುಂದೆ ಬರಲಿ ಅನ್ನೋದೇ ನನ್ನ ಆಶಯ. ನೆಕ್ಸ್ಟು, SC ಒಳ ಮೀಸಲಾತಿ ಎಲ್ಲರಿಗೂ ಇತ್ತು ಮೇಡಮ್, ನೀವು ಎಲ್ಲಿದ್ದೀರಾ? ಆ ಸಮುದಾಯ ಸರಿಯಾಗಿ ಬಳಸ್ಕೊಂಡಿಲ್ಲ. ಕಷ್ಟಪಟ್ಟು ಓದಿದರೆ ಕೆಲಸ ಸಿಗಲ್ವಾ? ನಮಗೆ SC/C ಹಾಕಿದ್ದಾರೆ, ಕೆಲಸ ಇಲ್ಲ, ಏನು ಮಾಡ್ಬೇಕು ನಾವು? ಇನ್ನು ಮುಂದೆ ಒಂದು ಹುದ್ದೆ ಸಿಗಲ್ಲ, ಹಾಗೆ ಮಾಡಿದ್ದಾರೆ. ಹಾಗೆಲ್ಲ ಏನಿಲ್ಲ. ಓಕೆ, ನಾ ಆಲ್ರೆಡಿ ಹೇಳಿರೋ ಪ್ರಕಾರನೇ ಇದು ವಾದ ವಿವಾದಗಳನ್ನ ಇಟ್ಟಿರೋದು. ನನ್ನ ಪರ್ಸ್ನಲ್ ಒಪಿನಿಯನ್ನ ನಾನು ಶೇರ್ ಮಾಡಿಲ್ಲ, ನಾನು ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ. ಬಟ್ ರಿಸರ್ವೇಷನ್ ಇತ್ತು, ಎಲ್ಲರೂ ಬಳಸ್ಕೊಬೋದಿತ್ತು. ಬಳಸ್ಕೊತಿದ್ರೇನೋ ಸಿಗ್ದಲೇನೂ ಇರ್ಬೋದು, ಸಿಕ್ಕಿದ್ರು ಯೂಸ್ ಮಾಡ್ಕೊಂಡಲ್ಲೇ ಇರ್ಬೋದು. ಇವಾಗ ನೀವು C ಕ್ಯಾಟಗರಿಗೆ ಬಂದಿದ್ದೀರಾ, ಇವಾಗ ನಿಮಗೆ ಜಾಬ್ ಮಿಸ್ ಆಯಿತು ಅಂತ ಏನಿಲ್ಲ. C ಅವ್ರಿಗೂ ಎಷ್ಟು 5% ರಿಸರ್ವೇಷನ್ ಇಟ್ಟಿದ್ದಾರೆ, ಯೂಸ್ ಮಾಡ್ಕೊಳ್ಳಿ, ಜಾಬ್ ಆಗುತ್ತೆ. ಓಕೆನಾ? VAO ನೋಟಿಫಿಕೇಷನ್ ಯಾವಾಗ ಆಗುತ್ತೆ? ಸೀರಿಯಸ್ಲಿ ಐ ಡೋಂಟ್ ನೋ. ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ನಾನು ಇದು ಸತ್ಯವಾದ ಮಾತು ಹೇಳ್ತಿದ್ದೀನಿ, ನನಗೆ ಗೊತ್ತಿಲ್ಲ. ಬಟ್ ಆಗುತ್ತೆ ಅನ್ನೋದಂತೂ ಒಂದು ಕನ್ಫರ್ಮೇಷನ್ ಇದೆ. ಬಟ್ ಯಾವಾಗ ಆಗುತ್ತೆ ಡೇಟ್ ಎಲ್ಲ ನನಗೆ ಕನ್ಫರ್ಮ್ ಆಗಿ ಗೊತ್ತಿಲ್ಲ. ಬಟ್ ಆಗುತ್ತೆ, ಆಯಿತಾ? ನೆಕ್ಸ್ಟು ಕ್ವಶನ್ಸ್ಗೆ ಹೋಗೋಣ. ನೆಕ್ಸ್ಟು ಒಬ್ಬರು ದೊಡ್ಡದ ಕ್ವಶನ್ ಮಾಡಿದ್ದಾರೆ. ಇದು ನಾನು ನೆಗೆಟಿವ್ ಮಾರ್ಕ್ಸ್ನ ಕಮ್ಮಿ ಮಾಡೋದಕ್ಕೆ ಕೇಳಿರೋಂಥ ಕ್ವಶನ್ನು. ನೀವು ಹೇಳಿದ ಲಾಜಿಕ್ಸ್ ಅಪ್ಲೈ ಮಾಡ್ತಿದ್ದೀನಿ. ನೆಗೆಟಿವ್ ಮಾರ್ಕ್ಸ್ ಹೇಳೋದಕ್ಕೆ ಕೆಲವೊಂದು ಲಾಜಿಕ್ಸ್ಗಳನ್ನ ಹೇಳಿದ್ದೆ. ನನಗೆ ಪರ್ಸ್ನಲಿ ಒಂದು ಮಿಸ್ಟೇಕ್ ಆಗ್ತಿದೆ. ಹೇಗಂದರೆ, ಒಂದು ಕ್ಯೂಗೆ ಸ್ವಲ್ಪ ನಾಲೆಡ್ಜ್ ಇರುತ್ತೆ, ಒಂದು ಕ್ವಶನ್ಗೆ. ಓಕೆ, ಎಲ್ಲೋ ಕೇಳಿದ್ದೀವಿ ಅಂತ ಆ ಬೇಸಿಸ್ನಲ್ಲಿ ಔಟ್ ಆಫ್ 4 ಆಪ್ಷನಲ್ಲಿ ಯಾವುದೋ ಒಂದು ಅಂತ ಅನ್ನಿಸ್ತಾ ಇರುತ್ತೆ, ಅಟೆಂಡ್ ಮಾಡ್ತೀವಿ ಅಂದ್ಕೊಳ್ಳಿ, ಅದು ರಾಂಗ್ ಆಗಿರುತ್ತೆ. ನಾವು ಆಲ್ರೆಡಿ ಹೇಳಿದ್ದೀನಿ, ಎಲ್ಲೋ ಕೇಳಿದ್ದೀವಿ, ಏನೋ ಮಾಡಿದ್ದೀವಿ ಅಂತ ಅಲ್ಲ, ಆ ಲಾಜಿಕ್ ಅಪ್ಲೈ ಮಾಡಬೇಕು. ನಾನು ಏನು ಹೇಳ್ತಿದ್ದೀನಿ ಅಂದರೆ, ಒಂದು ಕ್ವಶನ್ಗೆ ಆನ್ಸರ್ ಅಪ್ಲೈ ಮಾಡ್ತಿದ್ದೀರಾ ಅಂದರೆ ಲಾಜಿಕ್ ಅಪ್ಲೈ ಮಾಡಿ. ಎಲ್ಲೋ ಕೇಳಿದ್ದೀವಿ, ಇದು ಆ್ಯಕ್ಚುಲಿ ಎಲ್ಲೋ ಕೇಳಿದ್ದೀವಿ ಅನ್ನೋದು ಗೆಸ್ಸಿಗೆ ಬರುತ್ತೆ. ಅದು ನೀವು ನಾಲೆಡ್ಜ್ ಆಗ್ತಿದ್ದೀರಾ ಅಂತ ಅಲ್ಲ. ನಾನು ಹೇಳಿರೋದು, ನೀವು ಏನಾದರೂ ಅಪ್ಲೈ ಮಾಡಿ, ಬಟ್ ಎಲ್ಲಾದರೂ ಒಂದು ಲಾಜಿಕ್ನ ಅಪ್ಲೈ ಮಾಡಿ. ಆ ಲಾಜಿಕ್ನ ಅಪ್ಲೈ ಮಾಡಿದ್ರೆ ಮಾತ್ರ ಅಷ್ಟೇ. ಬಟ್ ಅದು ತಪ್ಪಾಗ್ಬೋದು. ಎಲ್ಲನೂ ಲಾಜಿಕ್ ಅಪ್ಲೈ ಮಾಡಿದ್ದೆಲ್ಲ ಸರಿ ಹೋಗುತ್ತೆ ಅಂತಲ್ಲ. ಬಟ್ ಕೆಲವೊಂದು ಸಲ ಲಾಜಿಕ್ ಅಪ್ಲೈ ಮಾಡೋದು ಸರಿ ಹೋಗೋ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ಗೆಸ್ ವರ್ಕ್ ಮಾಡ್ತಿದ್ದೀರಾ, ಎಲ್ಲೋ ಕೇಳಿದ್ದೆ, ಮೇ ಬಿ ಇದಿರ್ಬೋದು, ಅಲ್ಲಿ ಕೇಳಿದ್ದೆ ಅದಿರ್ಬೋದು, ಇದು ಗೆಸ್ ವರ್ಕ್, ಅದಕ್ಕೆ ತಪ್ಪಾಗಿರುತ್ತೆ. ಓಕೆನಾ? ನೆಕ್ಸ್ಟ್ ಕ್ವಶನ್, ಎಲ್ಲರೂ VAO ಯಾವಾಗ ಕಾಲ್ ಆಗುತ್ತೆ ಅಂತಲೇ ಕೇಳಿದ್ದೀರಾ. ಅಕ್ಕ, ಫೈನಲ್ ಮಾರ್ಕ್ಸ್ ಕಾರ್ಡ್ ಅನೌನ್ಸ್ಮೆಂಟ್ ಆದಮೇಲೆ ನಮ್ಮದು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಎಲಿಜಿಬಲ್ ಆಗಿದ್ದೀವಿನಾ ಅವ್ರು ಇಲ್ವಾ ಅಂತ ಹೇಗೆ ಗೊತ್ತಾಗುತ್ತೆ? KA ಅವರು ಪೇಜಲ್ಲಿ ಅನೌನ್ಸ್ ಮಾಡೋದಿಲ್ಲ ಅಲ್ಲ, ಹೇಗೆ ಗೊತ್ತಾಗುತ್ತೆ ಅಕ್ಕ? ಓಕೆ, ನೀವು ಒಂದು ಪರ್ಟಿಕ್ಯುಲರ್ ಎಕ್ಸಾಮ್ದು ನೀವು ಏನಂತಾರೆ
ಎಕ್ಸಾಮ್ ಪಾಸ್ ಆದಮೇಲೆ ನೀವು ನೆಕ್ಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಕಾಲ್ ಆಗಿದೆಯೋ ಇಲ್ವಾ, ಅಥವಾ ಹೇಗೆ ಗೊತ್ತಾಗುತ್ತೆ, ನಿಮಗೆ ಹೇಗೆ ಗೊತ್ತಾಗುತ್ತೆ, ನೀವು ಲಿಸ್ಟಲ್ಲಿ ಬಂದಿದ್ದೀರಾ ಬಟ್ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ನೀವು ಬಂದಿದ್ದೀರೋ ಇಲ್ವೋ ಅನ್ನೋದು ಹೇಗೆ ಗೊತ್ತಾಗುತ್ತೆ ಅಂದರೆ, ಫಸ್ಟು ಬಂದುಬಿಟ್ಟು ನಿಮಗೆ ಪೋಸ್ಟಲ್ ಮೂಲಕ ಅವರು ಕಾಂಟ್ಯಾಕ್ಟ್ ಮಾಡ್ತಾರೆ. ನಿಮ್ಮ ಪರ್ಟಿಕ್ಯುಲರ್ ಅಡ್ರೆಸ್ಗೆ ಪೋಸ್ಟ್ ಹೋಗುತ್ತೆ, ಓಕೆನಾ. ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಕಾಲ್ ಆಗಿದೆ ಅಂತ ಪೋಸ್ಟ್ ಹೋಗುತ್ತೆ. ಅದ್ರ ಜೊತೆಗೆ ನೀವು ಅವ್ರ ಅಫಿಷಿಯಲ್ ವೆಬ್ಸೈಟಲ್ಲೇ, ಫಾರ್ ಎಕ್ಸಾಂಪಲ್ ನಾವು VAOಗೆ ಸೆಲೆಕ್ಟ್ ಆದಾಗ ನಮ್ಮ ಡಿಸ್ಟಿಕ್ದು DC ಆಫೀಸ್ ಅವ್ರದ್ದು ಅಥವಾ DC ವೆಬ್ಸೈಟ್ ಇರುತ್ತೆ ಅಲ್ವಾ, ಡಿಸ್ಟಿಕ್ ವೆಬ್ಸೈಟ್ ಇರುತ್ತೆ ಅಲ್ವಾ, ಡಿಸ್ಟಿಕ್ ಕಮಿಷನರ್ದು, ಆ ವೆಬ್ಸೈಟಲ್ಲೇ ಅವರು ನೋಟಿಫಿಕೇಷನ್ನ ಬಿಟ್ಟಿದ್ರು. ಆ ಸರ್ಕ್ಯುಲರ್ ಜೊತೆಗೆ ನೀಟಾಗಿ ಬಿಟ್ಟಿದ್ರು, ಯಾರ್ಯಾರು ಸೆಲೆಕ್ಟ್ ಆಗಿದ್ದಾರೆ, ಯಾವ್ಯಾವ ಡಾಕ್ಯುಮೆಂಟ್ಸ್ಗಳನ್ನ ತೊಗೊಂಡು ಬರಬೇಕು ಅನ್ನೋದು ಬಿಟ್ಟಿರ್ತಾರೆ. KE ಅವರು ಬಿಡಲ್ಲ, ನೀವು ಯಾವ ಡಿಪಾರ್ಟ್ಮೆಂಟ್ಗೆ ಸೆಲೆಕ್ಟ್ ಆಗಿರ್ತೀರೋ ಆ ವೆಬ್ಸೈಟಲ್ಲಿ ಬಿಡ್ಬೋದು. ಇಲ್ಲ ಅಂದರೆ ಆದರೆ ಅವರು ಇನ್ನೊಂದು ಸಲ ಏನಂದರೆ ನಿಮಗೆ ಕಾಲ್ ಕೂಡ ಬರುತ್ತೆ. ಡೋಂಟ್ ವರಿ, ನಿಮಗೆ ಕಾಲ್ ಕೂಡ ಮಾಡ್ತಾರೆ, ನಿಮ್ಮ ಅಡ್ರೆಸ್ಸಿಗೆ ಪೋಸ್ಟ್ ಕೂಡ ಹೋಗುತ್ತೆ. ನಿಮಗೆ ಕಾಂಟ್ಯಾಕ್ಟ್ ಮಾಡ್ದಲ್ಲ ಅಂತೂ ಅವ್ರು ಬಿಡಲ್ಲ, ಓಕೆನಾ. ಮ್ಯಾಮ್, ನಂದು ರೂರಲ್ ಸರ್ಟಿಫಿಕೇಟ್ ಮೊದಲಿಗೆ BAO ಸಿಗ್ನೇಚರ್ ಮಾಡಿದ್ರು, ಡೇಟ್ ಮೆನ್ಷನ್ ಮಾಡಿಲ್ಲ. ಇವಾಗ ಪ್ರೆಸೆಂಟ್ ಡೇಟ್ ಮೆನ್ಷನ್ ಮಾಡಿಸಿದ್ರೆ 1 to 7th, 8 to 10th ಡಿಫ್ರೆಂಟ್ ಡೇಟ್ಸ್ ಇದ್ದಾವೆ, ಏನಾದರೂ ಪ್ರಾಬ್ಲಮ್ ಆಗುತ್ತಾ? ಇಲ್ಲ, ಏನೂ ಪ್ರಾಬ್ಲಮ್ ಇಲ್ಲ. ಅಂದರೆ ನೀವೇನು ಹೇಳ್ತಿದ್ದೀರಾ ಅಂದರೆ, ಫಸ್ಟು ಒಂದು ಹಳೆ ಸರ್ಟಿಫಿಕೇಟಲ್ಲಿ ಡೇಟ್ ಮೆನ್ಷನ್ ಮಾಡಿರಲಿಲ್ಲ, ಬಟ್ ಇವಾಗ ಡೇಟ್ ಮೆನ್ಷನ್ ಮಾಡಿದ್ದೀವಿ ಅಂತನಾ? ಇಟ್ಸ್ ಓಕೆ. ಅಂದರೆ 1 to 7th ಒಂದು ಡೇಟ್ ಇದ್ದು ಇನ್ನೊಂದು 8 to 10th ಇನ್ನೊಂದು ಡೇಟ್ ಇದ್ದರೆ ಇಟ್ಸ್ ಓಕೆ. ವ್ಯಾಲಿಡ್ ಡೇಟ್ ಅಲ್ಲ ಪ್ರಾಬ್ಲಮ್, ವ್ಯಾಲಿಡ್ ಇದ್ದರೆ ಸಾಕಷ್ಟೆ. ಅದು ಹಳೇದಾಗಿದ್ರೂ ಪರವಾಗಿಲ್ಲ, ಹೊಸದಾದರೂ ಪರವಾಗಿಲ್ಲ, ಓಕೆನಾ. ದೆನ್ ನೆಕ್ಸ್ಟ್ ಕ್ವಶನ್. ಹಾಯ್ ಮ್ಯಾಮ್, UPSC ಅಪ್ಲಿಕೇಶನ್ ಡಾಕ್ಯುಮೆಂಟ್ಸ್ ಇಂಗ್ಲೀಷಲ್ಲೇ ಇರಬೇಕಾ, ಇಲ್ಲ ಕನ್ನಡ ಆದರೂ ಓಕೆನಾ ಹೇಳಿ ಮ್ಯಾಮ್. ಓಕೆ, ನಿಮ್ಮದು ಡಾಕ್ಯುಮೆಂಟ್ಸ್ಗಳು ಕನ್ನಡ ಅಪ್ಲೈ ಮಾಡುವಾಗ ಕನ್ನಡದಲ್ಲಿದ್ದರೆ ಇಟ್ಸ್ ಓಕೆನೇ, ಅಪ್ಲೈ ಮಾಡ್ಕೊಳ್ಳಿ. ಬಟ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಟೈಮಲ್ಲಿ ನೀವು ಆ ಕಾಪಿನ ಆ್ಯಕ್ಚುಲಿ ಇದು ತುಂಬ ಜನಕ್ಕೆ ಗೊತ್ತಿಲ್ಲ ಏನು ಅಂದರೆ, ನೀವು ತೆಗೆದಿರೋಂತಹ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಥವಾ ಇನ್ಕಮ್ ಸರ್ಟಿಫಿಕೇಟ್ಗಳು ಒಂದು ಕನ್ನಡದಲ್ಲಿದ್ದರೆ ನೀವು ಅದನ್ನು ಇಂಗ್ಲೀಷಲ್ಲಿ ಇನ್ನೊಂದು ತೊಗೊಬೋದು. ಬಟ್ ಸೇಮೇ ಬರುತ್ತೆ, RD ನಂಬರೆಲ್ಲ ಏನು ಚೇಂಜಸ್ ಆಗೋಲ್ಲ, ಸೇಮ್ ಇನ್ಕಮ್ ಸೇಮ್ ಸರ್ಟಿಫಿಕೇಟೇ ನಿಮಗೆ ಇಂಗ್ಲೀಷಲ್ಲಿ ಬರುತ್ತೆ. ಬಟ್ ನೀವು ನಿಮ್ಮ ನಾಡ ಕಚೇರಿಯಲ್ಲಿ ಹೋಗಿ ಅಪ್ಲೈ ಮಾಡಬೇಕಾಗತ್ತೆ, ಕೇಳಬೇಕಾಗತ್ತೆ. ಅದೇ ಥರನೇ ನೀವು ಕನ್ನಡದಲ್ಲಿ ತೆಗೆದಿದ್ರೆ ನೀವು ಅದನ್ನು ಇಂಗ್ಲೀಷಲ್ಲಿ ತಗೊಬೋದು. ಸೊ ಇವಾಗ ನಿಮ್ಮ ಹತ್ರ ಕನ್ನಡದಲ್ಲಿದ್ದರೆ ನೀವು ನಿಮ್ಮ ಹತ್ತಿರದ ನಾಡ ಕಚೇರಿಗೆ ಹೋಗ್ಬಿಟ್ಟು ಇಂಗ್ಲೀಷಲ್ಲಿ ತಕ್ಕೊಳ್ಳಿ, ಓಕೆನಾ. ಏನು ಪ್ರಾಬ್ಲಮ್ ಏನಿಲ್ಲ. ರಿವಿಷನ್ ಸ್ಟ್ರಾಟಜಿ ಹೇಳಿದ್ದೀನಿ ಮ್ಯಾಮ್. VAO ಎಕ್ಸಾಮಲ್ಲಿ ನೆಗೆಟಿವ್ ಮಾರ್ಕ್ಸ್ ಇದೆಯಾ? ಹೌದು, ಇದೆ. KPSC, FDA, SDA ಎಕ್ಸಾಮ್ ಪ್ಯಾಟ್ರನ್ ಚೇಂಜ್ ಆಗುತ್ತಾ? ಸಿಲೆಬಸ್ ಸೇಮ್ ಇರೋದ್ರಿಂದ ನಂಗೆ ಅನ್ನಿಸ್ದಂಗೆ ಚೇಂಜ್ ಆಗಲ್ಲ. ಬಟ್ ಎಕ್ಸಾಮ್ ಚೇಂಜ್ ಆಗಲ್ಲ, ಪೇಪರ್ ಚೇಂಜ್ ಆಗಲ್ಲ, ಟಫ್ನೆಸ್ ಚೇಂಜ್ ಆಗ್ಬೋದು, ಕೇಳೋವಂಥ ಕ್ವಶನ್ಸ್ಗಳ ಪ್ಯಾಟ್ರನ್ ಚೇಂಜ್ ಆಗ್ಬೋದು. ಮ್ಯಾಮ್, ನಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಗ್ಗೆ ಎಲ್ಲಿ ಇನ್ಫಾರ್ಮೇಷನ್ ಸಿಗುತ್ತೆ ಮ್ಯಾಮ್? ವಿಲ್ ದೆ ಮೇಲ್ ಅಸ್? ಓಕೆ, ನೋ, ನಿಮಗೆ ಮೇಲ್ ರಿಸೀವ್ ಆಗಲ್ಲ, ಮೇಲ್ ಮೂಲಕ ಕಾಂಟ್ಯಾಕ್ಟ್ ಮಾಡಲ್ಲ, ಓಕೆನಾ. ಇಫ್ ಯು ಸೆಲೆಕ್ಟ್ ಇನ್ ದ ಲಿಸ್ಟ್ ಆರ್ ವೇರ್ ವಿ ಹ್ಯಾವ್ ಟು ಚೆಕ್ ಎಕ್ಸಾಂಪಲ್, ಓಕೆ, ನಾನು ಆಲ್ರೆಡಿ ಹೇಳಿದ್ದೀನಿ, ನಿಮಗೆ ಪೋಸ್ಟಲ್ ಮೂಲಕ ಕಾಂಟ್ಯಾಕ್ಟ್ ಮಾಡ್ತಾರೆ, ಕಾಲ್ ಬರುತ್ತೆ. ಇಲ್ಲಾಂದರೆ ಅವ್ರದ್ದು ಅಫಿಷಿಯಲ್ ವೆಬ್ಸೈಟಲ್ಲಿ ಯಾರ್ಯಾರು ಸೆಲೆಕ್ಟ್ ಆಗಿದ್ದೀರೋ ಲಿಸ್ಟಲ್ಲಿ ಅವ್ರು ಅಷ್ಟೊಂದು ಡಾಕ್ಯುಮೆಂಟ್ ಬರಬೇಕು ಅನ್ನೋದನ್ನ ಮೆನ್ಷನ್ ಮಾಡಿರ್ತಾರೆ. ಒಂದು ನೋಟಿಫಿಕೇಷನ್ ಥರ ಒಂದು ಡಾಕ್ಯುಮೆಂಟ್ನ ಇಶ್ಯೂ ಮಾಡಿರ್ತಾರೆ, ಓಕೆನಾ, ಸರ್ಕ್ಯುಲರ್ ಥರ, ಓಕೆನಾ. ಅಕ್ಕ, ಆಫ್ಟರ್ ಮ್ಯಾರೇಜ್ ಜಾಬ್ಗೆ ಬೇಕಾಗಿರೋ ಡಾಕ್ಯುಮೆಂಟ್ಸ್, ಓಕೆ, ಇದು ಓಕೆ. ಆಫ್ಟರ್ ಮ್ಯಾರೇಜ್ ನಿಮಗೆ ಯಾವುದೇ ಡಾಕ್ಯುಮೆಂಟ್ಸ್ಗಳು ಬೇಕಾಗುತ್ತೆ ಅಂದರೆ, ಒಂದು ನಿಮ್ಮದು ಮ್ಯಾರೇಜ್ ಸರ್ಟಿಫಿಕೇಟ್ ಬೇಕಾಗುತ್ತೆ, ಅದು ಬಿಟ್ಟು ಬೇರೆ ಯಾವುದು ಕೇಳಲ್ಲ. ಏಕೆಂದರೆ ನೀವು ಹೆಣ್ಣು ಹುಡುಗಿ ಆಗಿದ್ರೆ ನಿಮ್ಮ ಕ್ಯಾಸ್ಟ್ ಬಂದ್ಬಿಟ್ಟು ನಿಮ್ಮ ತಂದೆಯವ್ರ ಮೂಲಕ ಬರುತ್ತೆ, ನಿಮಗೆ ನಿಮ್ಮ ಹಸ್ಬೆಂಡದು ಕ್ಯಾಸ್ಟು ನಿಮಗೆ ಬರಲ್ಲ. ನಿಮ್ಮದು ಅಡ್ರೆಸ್ಗಳು ಚೇಂಜ್ ಆಗಿದ್ರೆ ಅಡ್ರೆಸ್ ಪ್ರೂಫ್ಗಳು ನಾರ್ಮಲ್ ಆಧಾರ್ ಕಾರ್ಡ್ ಇವೆಲ್ಲ ಇರುತ್ತೆ. ಒಂದೇ ಒಂದು ನಿಮಗೆ ಬರೋದೇನು ಅಂದರೆ ನಿಮ್ಮ ಮ್ಯಾರೇಜ್ ಸರ್ಟಿಫಿಕೇಟ್ ಕೇಳ್ಬೋದು, ಮ್ಯಾರೇಜ್ ಆಗಿದ್ದೀರಾ ಅನ್ನೋದಕ್ಕೆ. ಅದು ಬಿಟ್ಟರೆ ಇನ್ನೆಲ್ಲ ಪ್ರೂಫ್ಗಳು ನಿಮಗೆ ನಿಮ್ಮ ತಂದೆಯವರಿಂದನೇ ತೊಗೊತಾರೆ, ಓಕೆನಾ. ಕ್ಯಾಸ್ಟ್ ಆಗಲಿ, ಇನ್ಕಮ್, ಓಕೆ, ಇನ್ಕಮ್ ಬಂದ್ಬಿಟ್ಟು ನಿಮ್ಮ ಹಸ್ಬೆಂಡದು ಬರುತ್ತೆ. ಮೇಡಮ್ ನಮಸ್ತೆ, SDA ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ಗೆ ಸಿಂಧುತ್ವ ಬೇಕಾಗುತ್ತಾ ಮೇಡಮ್? ಪ್ಲೀಸ್ ರಿಪ್ಲೈ. ಓಕೆ, SDAಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಸಿಂಧುತ್ವ ಬೇಕಾಗಲ್ಲ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಈಸ್ ಡಿಫ್ರೆಂಟ್, ಸಿಂಧುತ್ವ ಈಸ್ ಡಿಫ್ರೆಂಟ್.
ನಾವು ಫಸ್ಟು ಸೆಡ್ 1:3 ಬಂದಾಗ ನಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ತಾರೆ. 1:1 ಬಂದಾಗಲೂ ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳನ್ನ ಕಲೆಕ್ಟ್ ಮಾಡ್ತಾರೆ. ಇದೆಲ್ಲ ಆದಮೇಲೆ ನೀವು SC ST OBCಗೆ ಬಂದರೆ ನೀವು ಸಿಂಧುತ್ವ ಮಾಡಿಸ್ಬೇಕಾಗತ್ತೆ. ಸಿಂಧುತ್ವ ಅಂದರೆ ಇಟ್ಸ್ ನಥಿಂಗ್ ಬಟ್ ವ್ಯಾಲಿಡೇಷನ್ ಆಫ್ ಯುವರ್ ಕ್ಯಾಸ್ಟ್. ಓಕೆನಾ, ಅರ್ಥ ಆಗ್ತಿದೆಯಾ? ಅಂದರೆ ಅದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಲ್ಲ, ನಿಮ್ಮ ಕ್ಯಾಸ್ಟ್ ವ್ಯಾಲಿಡ್ ಇದೆಯಾ ಅನ್ನೋದು ಚೆಕ್ ಮಾಡೋದು. ಇದು ಫೈನಲ್ ಪ್ರೋಸೆಸ್. ನಿಮ್ಮದು 1:1 ಲಿಸ್ಟ್ ಬಂದಾದಮೇಲೆ ನಿಮಗೆ ಸಿಂಧುತ್ವ ನಡೆಯೋದು. ಓಕೆನಾ ಮೇಡಮ್, ಪ್ಲೀಸ್ ಟೆಲ್ ಮಿ ವೇರ್ ಟು ಗಿವ್ ಮಾಕ್ ಟೆಸ್ಟ್ ಫಾರ್ ಸ್ಟೇಟ್ ಲೆವೆಲ್ ಎಕ್ಸಾಮ್. ಓಕೆ, ನೀವು ಕರ್ನಾಟಕ ಸ್ಟೇಟ್ ಲೆವೆಲ್ ಎಕ್ಸಾಮ್ ಬರೀತಿದ್ದೀರಾ ಅಂದರೆ ಆಲ್ಮೋಸ್ಟ್ ತುಂಬ ಇರೋವಂಥ ಎಲ್ಲ ಇನ್ಸ್ಟಿಟ್ಯೂಟ್ಗಳು ನಡೆಸ್ತಿದ್ದಾರೆ. ಬಟ್ ನೀವು ಡಿಸೈಡ್ ಮಾಡ್ಕೊಳ್ಳಿ ನಿಮಗೆ ಯಾವ್ದು ಬಡ್ಜೆಟ್ ಇದೆ. ನಿಮ್ಮ ಬಡ್ಜೆಟ್ ಪ್ರಕಾರ ಆಲ್ಮೋಸ್ಟ್ ಹೊರಗಡೆ ಹೋದರೆ ನಿಮಗೆ 2000 3000 4000 5000 ತನಕನೂ ಆಗುತ್ತೆ. ನಾವು ಕೂಡ ಟೆಸ್ಟ್ ಸೀರೀಸ್ ಕೊಡ್ತಿದ್ದೀವಿ, ಮಾಕ್ ಟೆಸ್ಟ್ಗಳನ್ನ ಕೊಡ್ತಾ ಇದ್ದೀವಿ, ನಮ್ಮಲ್ಲಿ ಕೂಡ ತೊಗೊಬೋದು. ನಾನು ನನ್ನ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿದ್ದೀನಿ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೀವು ತಗೊಂಡು ಬರ್ಬೋದು. ಓಕೆನಾ, ನೆಕ್ಸ್ಟು ಇವ್ರು ಯಾರೋ ಆ್ಯಕ್ಚುಲಿ ನಾನು ಇದಕ್ಕೆ ಆನ್ಸರೇ ಮಾಡಿದ್ದೀನೋ ಇಲ್ವೋ, ಮಾಡಿದ್ದೀನಿ. ಓಕೆ ಮೇಡಮ್, ನಾನು ಈ ಪ್ರಶ್ನೆಯನ್ನು ನಿಮ್ಮ ಸಿಂಧುತ್ವ ಪ್ರಮಾಣ ಪತ್ರದ ವಿಡಿಯೋದಲ್ಲಿ ಕೇಳಿದೆ, ಆದರೆ ನೀವು ಆ ಪ್ರಶ್ನೆಗೆ ಪ್ರತಿಕ್ರಿಯಿಸಿಲ್ಲ. ಸಾರಿ ಫಾರ್ ದ್ಯಾಟ್. ನೀವು ಹೇಳಿದ ಈ ಸಿಂಧುತ್ವ ಪ್ರಮಾಣ ಹಾಗೂ ಇದರ ಪ್ರಕ್ರಿಯೆ ಕೇವಲ ಕರ್ನಾಟಕ. ಹೌದು, ನಾನಿವಾಗ ಸಿಂಧುತ್ವ ಏನು ವಿಡಿಯೋ ಮಾಡಿದೆ ಅಲ್ವಾ, ಸಿಂಧುತ್ವ ಹೇಗೆ ಮಾಡಿಸೋದು, ಅದು ನಾನು ಕರ್ನಾಟಕದಲ್ಲಿ ಮಾತ್ರ. ನೀವು ಸ್ಟೇಟ್ ಎಕ್ಸಾಮಲ್ಲಿ ಕ್ವಾಲಿಫೈ ಆದರೆ ನಿಮ್ಮ ಸಿಂಧುತ್ವ ಹೇಗೆ ನಡೆಯುತ್ತೆ ಅನ್ನೋದನ್ನು ಮಾತ್ರ ಈ ವಿಡಿಯೋದಲ್ಲಿ ಹೇಳಿರೋದು. ಓಕೆನಾ, ಬೇರೆದು ಸೆಂಟ್ರಲ್ದೆಲ್ಲ ನಾನು ಹೇಳಿಲ್ಲ. KA ಎಕ್ಸಾಮ್ ಮಾಡಿದ್ರೆ ಎಲ್ಲ ಫಾಸ್ಟ್ ಆಗುತ್ತೆ. ಅವ್ವಾ, ಈಗ ಇದು ಬಿಡು, ರೋಸ್ಟರ್ ಬಿಂದು ಹೇಗೆ ರೆಡಿ ಮಾಡ್ತಾರೆ ಅಂತ ಹೇಳಬೇಕಾ? ಸರಿ, ಹೇಳೋಣ, ಅದಕ್ಕೇನಂತೆ. ಅಕ್ಕ, ರೆವೆನ್ಯೂ ಡಿಪಾರ್ಟ್ಮೆಂಟಲ್ಲಿ VAO ಬಿಟ್ಟು ಯಾವ ಪೋಸ್ಟ್ ಕಾಲ್ ಮಾಡ್ತಾರೆ? SDA, FDA, KS. ಮೇಡಮ್, ನಂದು SLC ಕ್ವಾಲಿಫಿಕೇಷನ್ ಆಗಿದೆ. ಸೆಕೆಂಡ್ PUC ಕರೆಸ್ಪಾಂಡೆನ್ಸ್ ಮಾಡಿ VAO ಎಕ್ಸಾಮ್ ಬರಿಬೋದಾ? ಅಫ್ಕೋರ್ಸ್ ನೀವು ಬರಿಬೋದು. ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಆದರೂ ನೀವು UGC ಅಪ್ರೂವ್ ಮಾಡಿರೋ ಅಂತಹ ಯೂನಿವರ್ಸಿಟಿಯಲ್ಲಿ ಕರೆಸ್ಪಾಂಡೆನ್ಸ್ ಮಾಡಿದ್ರೆ ನೀವು ಬರೆದು ಕ್ವಾಲಿಫೈ ಆಗ್ಬೋದು. ಬಟ್ ಆ ಯೂನಿವರ್ಸಿಟಿ UGC ಅಪ್ರೂವ್ಡ್ ಆಗಿರಬೇಕು, ನೆನಪಿರಲಿ. ಇದೊಂದು ಕ್ವಶನ್ ನೆನಪಿಟ್ಕೊಳ್ಳೋಣ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಆ್ಯಕ್ಚುಲಿ ಈ ಕ್ವಶನ್ ಬಂದ್ಬಿಟ್ಟು ನನ್ನ ಈ ವಿಡಿಯೋ ಕೇಳಿದ ಕ್ವಶನ್ನು. ನಾನು ಆಲ್ರೆಡಿ ಹೇಳಿದೆ, ಫ್ಯೂಚರಲ್ಲಿ ಎಲ್ಲ ಎಕ್ಸಾಮ್ಗೂ ಒಂದೇ ಎಕ್ಸಾಮ್ ಮಾಡ್ತಾರೆ ಅನ್ನೋದು ಒಂದು ವಿಡಿಯೋ ಮಾಡಿದ್ದೆ. ಅದು ಕ್ವಶನ್ ಕೇಳಿದ್ದಾರೆ, ಮೇಡಮ್ ಇದು ಜಾರಿ ಆದರೆ ಪ್ರತಿ ವರ್ಷ ಕಾಲ್ ಫಾರ್ಮ್ ಆಗುತ್ತಾ? ಎಸ್, ಕನ್ಫರ್ಮ್ ಆಗುತ್ತೆ. ನಾನು ಆಲ್ರೆಡಿ ಹೇಳಿದ್ದೀನಿ, ಈ ಪ್ರಾಕ್ಟೀಸ್ ಬಂದರೆ ಲಿಟ್ರಲಿ ನಮಗೆ SSC ಎಕ್ಸಾಮ್ ಹೇಗೆ ನಡೆಯುತ್ತೆ ಅಲ್ಲ, ಇವಾಗ ನಡೀತಿದೆ ಅಲ್ಲ, ಅದೇ ಥರನೇ ನಮಗೆ ಎಕ್ಸಾಮ್ಸ್ಗಳು ನಡೆಯುತ್ತೆ. ಈ ಥರ ಒಂಥರ ಕನ್ಫ್ಯೂಷನ್ ಆಗಿ ಒಂಥರ ಗಜ್ಜಬಿಜ್ಜಿ ಥರ ಇದಲ್ಲ, ಈ ಥರ ಎಲ್ಲ ಆಗಲ್ಲ. ನಮಗೆ ಕನ್ಫರ್ಮ್ ಆಗಿ ಕಾಲ್ ಫಾರ್ಮ್ ಆಗುತ್ತೆ. ಓಕೆನಾ. ಹಾಯ್ ಮೇಡಮ್, ಮೈ ಡ್ರೀಮ್ ಜಾಬ್ ಈಸ್ VAO ಆಫೀಸರ್. ಓ ಹಾಯ್, ಸರೋಜಾ ಅವರು ಹೇಳ್ತಿದ್ದಾರೆ. ಹಾಯ್. ಇದು ಒಳ್ಳೆಯದು, ಆದರೆ ವರ್ಷ UPSC ಥರ ಕಾಲ್ ಮಾಡಬೇಕು, ವರ್ಷ ಕಾಲ್ ಮಾಡಬೇಕು ಅನ್ನೋದೇ ಪ್ಲ್ಯಾನ್ ಮಾಡಿರೋದು. ಆ್ಯಕ್ಚುಲಿ ಈ ಕಾನ್ಸೆಪ್ಟ್ ತರ್ತಿರೋದೇ ವರ್ಷ ಜಾಬ್ ಕಾಲ್ ಆಗಬೇಕು ಅಂತಲೇ ಇದನ್ನು ತರ್ತಿರೋದು. ಬಟ್ ಗ್ಯಾಪ್ ಆದರೆ ಕಷ್ಟ ಆಗುತ್ತೆ, ಕರೆಕ್ಟು. ನಾವು ನಂಬೋಕ್ಕಾಗಲ್ಲ, ಯಾರನ್ನೂ ಹೇಳೋಕ್ಕಾಗಲ್ಲ. ನೆಕ್ಸ್ಟ್ ವಿಡಿಯೋಗೆ ಹೋಗೋಣ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಮ್ಯಾಮ್, ನಾನು ಎಕ್ಸ್ ಸರ್ವಿಸ್ ಮ್ಯಾನ್, ಇಂಡಿಯನ್ ಆರ್ಮಿ. ಬಟ್ ಅಪ್ಲಿಕೇಶನ್ ಹಾಕುವಾಗ 2A ಹಾಕಿದ್ದೀನಿ. ಬಟ್ ಮೆಸ್ಕಾಮ್ಗೆ ಸೆಲೆಕ್ಟ್ ಆಗಿದ್ದೀನಿ, GMನಲ್ಲಿದೆ. ಸಿಂಧುತ್ವ ಬೇಡ. ಆ್ಯಕ್ಚುಲಿ ಹೊಸ ರೂಲ್ಸ್ ಪ್ರಕಾರ ನೀವು GM ಕ್ಯಾಟಗರಿಯಲ್ಲಿ ಸಿಂಧುತ್ವ ಬೇಡ ಅಂತ ಹೇಳ್ತಿದ್ದಾರೆ ಅಂತ ನನಗೆ ಹೇಳಿದ್ರು.
ಬಟ್ ನನ್ನ ಪ್ರಕಾರ ನಾವು ವಿ ಎ ಒ ಆದಾಗ ನಮ್ಮ ಡಿಸ್ಟಿಕ್ಕಲ್ಲಿ, ಬೇರೆ ಡಿಸ್ಟಿಕ್ಕಲ್ಲಿ ನನಗೆ ಗೊತ್ತಿಲ್ಲ. ಆ್ಯಕ್ಚುಲಿ ನಮ್ಮ ಡಿಸ್ಟಿಕ್ಕಲ್ಲಿ ನೀವು ಒ ಬಿ ಸಿ ಅಂಡರಲ್ಲಿ ಸೆಲೆಕ್ಟ್ ಆದಾಗಲೂ ಕೂಡ ಅವ್ರನ್ನ ಸಿಂಧುತ್ವ ಮಾಡಿರೋ ಅಂಥದ್ದಿದೆ. ಯಾಕೆಂದರೆ ನಾನು ಆಲ್ರೆಡಿ ಹೇಳಿದ್ದೀನಿ, ಫ್ಯೂಚರಲ್ಲಿ ಪ್ರಮೋಷನ್ ಅಥವಾ ಬೇರೆ ಯಾವುದೇ ಬೆನಿಫಿಟ್ಗಳನ್ನ ತೊಗೊಬೇಕು ಅಂದಾಗ ಅಫ್ಕೋರ್ಸ್ ನಿಮ್ಮದು ರಿಸರ್ವೇಷನ್ ಬಂದೇ ಬರುತ್ತೆ. ಆ ಟೈಮಲ್ಲಿ ನಿಮಗೆ ಹೆಲ್ಪ್ಫುಲ್ ಆಗೋದ್ರಿಂದ ಇದೊಂದು ಕಾನ್ಸೆಪ್ಟ್ ಇದೆ. ಬಟ್ ಕೆಲವೊಂದು ನಮ್ಮಲ್ಲಿ ನಡೆದಿದೆ, ಬಟ್ ಬೇರೆಯವ್ರ ಕಡೆ ಹೇಗೆ ಅನ್ನೋದು ನನಗೆ ಗೊತ್ತಿಲ್ಲ. ಬಟ್ ನಾನು ಅದನ್ನು ಕನ್ಫರ್ಮ್ ಮಾಡ್ಕೊಂಡು ಹೇಳ್ತೀನಿ, ಓಕೆನಾ? Ma'am, my father is separated from childhood. My mother is taking care of me, so I have notary certificate as proof of my parents' separation. I do not know about properties. What I have, it is all in the name of my father. Will this be an issue for me while getting Sindhutva certificate? ಈ ಥರ ಎಲ್ಲ ಕಾಂಪ್ಲಿಕೇಟ್ ಮಾಡ್ಕೊಬೇಡಿ, ಏನು ಪ್ರಾಬ್ಲಮ್ ಆಗಲ್ಲ. ನಿಮ್ದೇನು ತಪ್ಪಿದೆ? ಇವಾಗ ನೀವು ಅವ್ರು ಸಪ್ರೇಷನ್ ಆಗಿದೆ ಅಂದರೆ ಇಟ್ಸ್ ಓಕೆ. ಇವಾಗ ಸಪ್ರೇಷನ್ ಆಗಿದೆ ನಿಮ್ಮದು, ಬಟ್ ನಿಮಗೆ ಲ್ಯಾಂಡ್ ಡೀಟೇಲ್ಸ್ ಗೊತ್ತಿಲ್ಲ ಅಂದರೆ ನಿಮ್ಮ ಊರಲ್ಲಿರೋಂತಹ ವಿ ಎಗೆ ಗೊತ್ತಿರುತ್ತೆ, ಓಕೆನಾ? ಯಾಕಂದರೆ ಅವ್ರ ಖಾತೆದಾರದ್ದು ಎಲ್ಲ ಡೀಟೇಲ್ಸ್ಗಳು, ಇವಾಗ ನಾನೇ ಅಂದಾಗ ನಾವು ವಿ ಎ ಅಂದಮೇಲೆ ಎಲ್ಲ ಖಾತೆದಾರದ್ದು ಡೀಟೇಲ್ಸ್ ನನ್ನ ಹತ್ರ ಇರುತ್ತೆ. ಸೊ ನಿಮ್ಮ ವಿ ಎಗೆ ಗೊತ್ತಿರುತ್ತೆ ನಿಮ್ಮ ತಂದೆಯವ್ರ ಹೆಸರಲ್ಲಿ ಎಷ್ಟು ಜಮೀನಿದೆ ಅನ್ನೋದು. ಬಟ್ ಆದರೂ ನೀವು ಒಂದ್ಸಲ ತಿಳ್ಕೊಳ್ಳಿ, ಯಾಕಂದರೆ ನೀವು ಮೇ ಬಿ ಒ ಬಿ ಸಿ ಕ್ಯಾಟಗರಿಯಲ್ಲಿ ಬಂದು ರಿಸರ್ವೇಷನ್ ತೊಗೊತಿದ್ದೀರಾ ಅಂದಾಗ ನಿಮಗೆ ಎಷ್ಟು ಲ್ಯಾಂಡ್ ಇದೆ, ಜಮೀನಿದೆ ಅನ್ನೋದು ನಿಮಗೆ ಗೊತ್ತಾಗಬೇಕಾಗುತ್ತೆ, ಓಕೆನಾ? ಅದೊಂದು ಸ್ವಲ್ಪ ತಿಳ್ಕೊಳ್ಳೋದು ಒಳ್ಳೆಯದು. ನಾಳೆ ದಿವಸ ನಿಮಗೆ ಗೊತ್ತಿಲ್ಲದಲ್ಲೇ ನೀವು ರಿಸರ್ವೇಷನ್ ಕ್ಲೈಮ್ ಮಾಡಿ ನಾಳೆ ದಿವಸ ಅದು ಗೊತ್ತಾಗಿ ನಿಮ್ಮ ತಂದೆಯವ್ರ ಹೆಸರಲ್ಲಿ ಜಾಸ್ತಿ ಜಮೀನಿದ್ದಾಗ ಜಾಬ್ಗೆ ಇಶ್ಯೂ ಆಗೋ ಚಾನ್ಸಸ್ ಇರುತ್ತೆ. ಆದಷ್ಟು ಫಸ್ಟು ನೀವು ತಿಳ್ಕೊಳ್ಳಿ. ನಿಮ್ಮ ವಿ ಎಗೆ ಹೋದರೆ, ವಿ ಎ ಹತ್ರ ಹೋದರೆ ನಿಮಗೆ ಗೊತ್ತಾಗೋ ಚಾನ್ಸಸ್ ಇರುತ್ತೆ. ನಿಮ್ಮ ಗ್ರಾಮದಲ್ಲಿ ಬರೋವಂಥ ನಿಮ್ಮ ಗ್ರಾಮದ ವಿ ಎ ಯಾರು ಅನ್ನೋದನ್ನು ತಿಳ್ಕೊಂಡ್ರೆ ಆ್ಯಕ್ಚುಲಿ ಅವರು ಲೆಟ್ರಲ್ಲಿ ಕೊಡ್ತಾರೆ, ಈ ಪರ್ಸನ್ಗೆ ಈ ಗ್ರಾಮದಲ್ಲಿ ಇಷ್ಟು ಜಮೀನಿದೆ ಅನ್ನೋದಕ್ಕೆ ಅವರು ಹೇಳ್ತಾರೆ, ಬರ್ಕೊಡ್ತಾರೆ. ಸೊ ಡೋಂಟ್ ವರಿ, ಸಿಂಧುತ್ವದಲ್ಲಿ ಏನು ಪ್ರಾಬ್ಲಮ್ ಆಗಲ್ಲ. ಮ್ಯಾಮ್, ನಾನು 3B ಕ್ಯಾಟಗರಿಯಲ್ಲಿ ಬರುತ್ತೆ, ಬಟ್ ನಾನು ಅಪ್ಲೈಯಿಂಗ್ ಆ್ಯಸ್ ಎ ಜಿ ಎಮ್. ಇಟ್ ಈಸ್ ಓಕೆ, ಪರ್ಫೆಕ್ಟ್ಲಿ ಓಕೆ. ನೀವು ಯಾವ ಕೆಟಗರಿ ರಿಸರ್ವೇಷನ್ಗಾದರೂ ಬನ್ನಿ, ನೀವು ಜಿ ಎಮ್ಮಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂದರೆ ಅಫ್ಕೋರ್ಸ್ ಇಟ್ಸ್ ಆಲ್ ರೈಟ್. ಅಂದರೆ ನೀವು ಜಿ ಎಮ್ಮಲ್ಲಿ ಯಾವ ಕೆಟಗರಿಯಲ್ಲಿದ್ದರೂ ಜಿ ಎಮ್ಮಲ್ಲಿ ಫ್ರೀಡಮ್ ಆಗಿ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು. ನಾನು ರಿಸರ್ವೇಷನ್ ಕ್ಲೈಮ್ ಮಾಡೋಕ್ಕೆ ಇಷ್ಟ ಇಲ್ಲ, ನಾನು ಡೈರೆಕ್ಟಾಗಿ ಜಿ ಎಮ್ಮಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂದರೆ ಅಫ್ಕೋರ್ಸ್ ಮಾಡ್ಬೋದು. ಮೇ ಬಿ ನೀವು ಇದನ್ನು ಯಾಕೆ ಕೇಳ್ತಿದ್ದೀರಾ ಅಂದರೆ ನಿಮ್ಮ ಹತ್ರ ಪ್ರಾಪರ್ ಡಾಕ್ಯುಮೆಂಟ್ಸ್ಗಳು ಇಲ್ದಲೆ ನಿಮಗೆ ಸರ್ಟಿಫಿಕೇಟ್ ಮಾಡಿಸ್ಕೊಳ್ಳೋಕ್ಕಾಗ್ದಲೇ ನೀವು ಮೇ ಬಿ ಪ್ರಾಬ್ಲಮ್ ಪಡ್ತಿದ್ದೀರೇನೋ ಅಂತ ನನಗನ್ಸುತ್ತೆ. ಸೊ ಅದಕ್ಕೆ ನೀವು ನಾನು ಡೈರೆಕ್ಟಾಗಿ ಇದೆಲ್ಲ ಏನಕ್ಕೆ ಜಿ ಎಮ್ಮಲ್ಲೇ ಪಾರ್ಟಿಸಿಪೇಟ್ ಮಾಡ್ತಿದ್ದೀನಿ ಅಂತ ಅನ್ಕೊತಿದ್ದೀರೇನೋ. ಬಟ್ ಒಂದು ವೇಳೆ ಈ ಥರ ಇದ್ದರೆ ಆದಷ್ಟು ಡಾಕ್ಯುಮೆಂಟ್ಸ್ಗಳನ್ನ ಕಲೆಕ್ಟ್ ಮಾಡಿಕೊಂಡು ಡಾಕ್ಯುಮೆಂಟ್ಸ್ಗಳನ್ನ ರೆಡಿ ಮಾಡಿಕೊಂಡು ನಿಮ್ಮದು 3B ಕೆಟಗರಿಯಲ್ಲೇ ರಿಸರ್ವೇಷನಲ್ಲೇ ಕ್ಲೈಮ್ ಮಾಡ್ಕೊಳ್ಳಿ, ಜನ್ರಲ್ಗೆ ಹೋಗೋದಕ್ಕಿಂತ. ಯಾಕಂದರೆ ಜನ್ರಲ್ ತುಂಬ ಹೈಯೆಸ್ಟು ಸ್ಕೋರ್ ಇರುತ್ತೆ. ನಾ ಏನು ಹೇಳ್ತೀನಿ ಅಂದರೆ ಎಷ್ಟೋ ಜನದ ಲೈಫ್ ಇದು, ಕರೆಕ್ಟ್ ಅಲ್ವಾ? ನಾನು ಇಲ್ಲಿ ನೀವು ನಾ ತುಂಬ ಟ್ಯಾಲೆಂಟ್ ಅಂತ ತೋರಿಸ್ಕೊಳ್ಳೋ ಅಂಥ ಅವಶ್ಯಕತೆ ಇಲ್ಲ. ನಾನು ಜನರಲಲ್ಲಿ ಪಾರ್ಟಿಸಿಪೇಟ್ ಮಾಡಿ ಜಾಬ್ ತೊಗೊತೀನಿ ಅನ್ನೋದೇನಿಲ್ಲ. ನಿಮಗೆ ರಿಸರ್ವೇಷನ್ ಇದೆ ಅಂದರೆ ಅದನ್ನು ಬೆನಿಫಿಟ್ ಯೂಸ್ ಮಾಡ್ಕೊಳ್ಳಿ. 3B ಕ್ಯಾಟಗರಿಯಲ್ಲಿ ಬರ್ತೀರಾ ಅಂದರೆ ಒಂದು ಸರ್ಟಿಫಿಕೇಟ್ ರೆಡಿ ಮಾಡ್ಕೊಂಡು ಯೂಸ್ ಮಾಡ್ಕೊಳ್ಳಿ. ಈವನ್ ನೀವು 3B ಅಲ್ಲಿದ್ದು ಜನರಲ್ ಕ್ಯಾಟಗರಿಯಲ್ಲಿ ಕಾಂಪಿಟೇಷನ್ ಕೊಟ್ಟು ನೀವು ಸೆಲೆಕ್ಟ್ ಆದರೂ ಆ್ಯಕ್ಚುಲಿ ಯಾರೂ ನಿಮ್ಮನ್ನು ಕೇಳಲ್ಲ, ಓ ಈ ಹುಡುಗ ಈ ಕ್ಯಾಟಗರಿಯಲ್ಲಿ ಇದ್ದರೂ ಜಿ ಎಮ್ಮಲ್ಲಿ ಪಾಸ್ ಮಾಡ್ದ ಅನ್ನೋದೆಲ್ಲ ಅಷ್ಟು ಇದಾಗಲ್ಲ. ಹಾಗೆ ನಾನು ಏನು ಹೇಳ್ತೀನಿ, ನಿಮಗೆ ಅಂತ ಒಂದು ಬೆನಿಫಿಟ್ ಇರುವಾಗ ಏನಾದರೂ ಪ್ರಾಬ್ಲಮ್ ಇದ್ದರೆ, ಮನೆ ಕಡೆಯಿಂದ ಏನಾದರೂ ಪ್ರಾಬ್ಲಮ್ ಇದ್ದರೆ, ಡಾಕ್ಯುಮೆಂಟ್ಸಲ್ಲಿ ಪ್ರಾಬ್ಲಮ್ ಇದ್ದರೆ ಸ್ವಲ್ಪ ಕ್ಲಿಯರ್ ಮಾಡಿ ಅದನ್ನು ಸರ್ಟಿಫಿಕೇಟ್ ತೊಗೊಳೋದಕ್ಕೆ ನೋಡಿ. ನಿಮ್ಮ ಊರಲ್ಲಿ ನಿಮ್ಮ ಗ್ರಾಮದಲ್ಲಿ ನಿಮ್ಮ ವಿ ಎಗಳ ಹತ್ರ ಮಾತಾಡಿ ತೊಗೊಳೋದಕ್ಕೆ ಟ್ರೈ ಮಾಡಿ. ಒಂದು ವೇಳೆ ಇಲ್ಲ ಆಗ್ತಿಲ್ಲ ಅಂದರೆ ಜಿ ಎಮ್ಮಲ್ಲಿ ಟ್ರೈ ಮಾಡಿ, ಇಟ್ಸ್ ಓಕೆ, ಆಗುತ್ತೆ, ಓಕೆನಾ? ಸೊ ಇದು ಇವತ್ತಿನ ವಿಡಿಯೋ.
ಆದಷ್ಟು ಕ್ವಶನ್ಸ್ಗಳಿಗೆ ನಾನು ಆನ್ಸರ್ ಹೇಳಿದ್ದೀನಿ, ಹೆಲ್ಪ್ಫುಲ್ ಆಗಿದೆ ಅಂದ್ಕೊತೀನಿ. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಆಗೋಣ, ಮತ್ತೆ ಬೆಟರ್ ವೀಡಿಯೋಸ್ಗಳನ್ನ ಕೊಡೋಣ. ನಾನು ಆದಷ್ಟು ಬೆಟರ್ ಆಗಿರೋಂತಹ ಒಳ್ಳೊಳ್ಳೆ ವೀಡಿಯೋಸ್ಗಳು ಕೊಡೋಣ ಅಂತ ವೆಯ್ಟ್ ಮಾಡ್ತಿದ್ದೀನಿ. ಸ್ವಲ್ಪ ಡಿಲೇ ಆಗ್ತಿದೆ ವೀಡಿಯೋಸ್ಗಳಿಗೆ, ಯಾಕೆಂದರೆ ನಂದು ಇಂಟರ್ನೆಟ್ ಇಶ್ಯೂ ಇದೆ. ಪ್ರಾಬ್ಲಮ್ ಇಷ್ಟೇ, ನಾನು ವಾರಕ್ಕೆ ಒಂದು ವೀಡಿಯೋಗಳನ್ನ ಡಿಲೇಯಾಗಿ ಅಪ್ಲೋಡ್ ಮಾಡ್ತಿದ್ದೀನಿ ಅಂದರೆ ಇಂಟರ್ನೆಟ್ ಇಶ್ಯೂ ಇದೆ, ಬೇರೆ ಏನೂ ಇಲ್ಲ. ಸ್ವಲ್ಪ ಇಂಟರ್ನೆಟ್ಟೆಲ್ಲ ಸ್ವಲ್ಪ ಚೆನ್ನಾಗಾದ್ಮೇಲೆ, ಇನ್ನೊಂದೇನಂದರೆ ನನ್ನ ಮೊಬೈಲ್ ಇಂಟರ್ನೆಟ್ಟೇ ನಾನು ಯೂಸ್ ಮಾಡ್ತಿರೋದು, ಸೊ ಅದು ಫಾಸ್ಟ್ ಇಲ್ಲ, ಸಪೋರ್ಟ್ ಆಗ್ತಾಯಿಲ್ಲ, ತುಂಬ ಫಾಸ್ಟಾಗಿ ಅಪ್ಲೋಡ್ ಆಗ್ತಿಲ್ಲ. ಫಾಸ್ಟಾಗಿ ಅಪ್ಲೋಡ್ ಆಯಿತು ಅಂದರೆ ನಿಮಗೆ ಡೈಲಿ ಅಟ್ಲೀಸ್ಟ್ 2 ಡೇಸ್ಗೊಂದ್ಸಲನಾದರೂ ವೀಡಿಯೋ ಬಂದೇ ಬರುತ್ತೆ. ಎಲ್ಲ ವೀಡಿಯೋಸ್ಗಳನ್ನೂ ಮಾಡೋಣ, ಎಲ್ಲ ಡಾಕ್ಯುಮೆಂಟ್ಸ್ಗಳ ಬಗ್ಗೆ ಎಲ್ಲದ್ರ ಬಗ್ಗೆನೂ ನಾನು ಹೇಳ್ತೀನಿ, ಹೊಸ ನೋಟಿಫಿಕೇಷನ್ಗಳ ಬಗ್ಗೆ. ಸೊ ಅಲ್ಲಿ ತನಕ ಮತ್ತೆ ಮೀಟ್ ಆಗೋಣ, ಅಲ್ಲಿ ತನಕ ಬಾಯ್ ಬಾಯ್, ಲವ್ ಯು ಆಲ್.